ಯೋಚನೆ ಮಾಡಬೇಡ, ಎಲ್ಲ ಸರಿ ಹೋಗುತ್ತೆ. ಏನು ಸರಿ ಹೋಗುತ್ತೆ ಸುದೀಪ್? ಐ ರಿಯಲಿ ಡೋಂಟ್ ನೋ. ದೇವರು ಒಂದು ಕಡೆ ಬಾಗಿಲು ಮುಚ್ಚಿದ್ರೆ ಇನ್ನೊಂದು ಕಡೆ ತೆಗಿತಾನೆ ಅಂತಾರೆ. ಫೈನ್. ಆದರೆ ಈಗ ನನಗೆ ಗಂಡನ ಮನೆ ಬಾಗಿಲು ತೆರೆದಿಟ್ಟ, ಆದರೆ ತವ್ರ ಮನೆ ಬಾಗಿಲು ಮುಚ್ಚೇ ಬಿಟ್ಟ. ಈಗ ದೊಡ್ಡವ ನಮ್ಮ ಮದುವೆಗೆ ಒಪ್ಪಿದ್ರು ಅಂತ ಖುಷಿ ಪಡ್ಲಾ, ಅಥವಾ ತವ್ರ ಮನೆ ನಂಟನ್ನ ಕಡ್ಕೊಂಡ್ಬಿಟ್ಟೆ ಅಂತ ದುಃಖ ಪಡ್ಲಾ? ಸಹನಾ, ಬಿ ಪಾಸಿಟಿವ್. ಇವತ್ತಲ್ಲ ನಾಳೆ ಅಲ್ಲಿನ ಪರಿಸ್ಥಿತಿನೂ ಕೂಡ ಸರಿ ಹೋಗುತ್ತೆ. ಹೇಗೆ ಸುದೀಪ್? ಸಂಜನ ಮದುವೆ ನಿಂತೇ ಹೋಯ್ತು. ಅದಕ್ಕೆ ಕೊನೆಗೂ ನಾನೇ ಕಾರಣ ಆಗ್ಬಿಟ್ಟೆ. ಇನ್ಯಾವತ್ತೂ ಅಪ್ಪ ಅಮ್ಮ ನನ್ನ ಕಡೆ ತಿರುಗೂ ನೋಡಲ್ಲ. ನನ್ನ ತಂಗಿನೂ ಅಷ್ಟೆ. ಎಲ್ಲರೂ ಇದ್ದು ನಾನು ಅನಾಥ ಆಗ್ಬಿಟ್ಟೆ. ಸಹನಾ, ಇವತ್ತೇ ಕೊನೆ. ಇನ್ಯಾವತ್ತೂ ಹೀಗೆಲ್ಲ ಮಾತಾಡಬೇಡ. ನಾವಿಲ್ವಾ ನಿನ್ನ ಜೊತೆಗೆ? ಈಗ ನಿನ್ನ ಜೀವನದಲ್ಲಿ ಹೊಸ ಸಂಬಂಧಗಳು ಹುಟ್ಕೊಂಡಿವೆ. ನನ್ನ ಅವ್ವ, ದೊಡ್ಡವ್ವ ಇಬ್ಬರು ನಿನ್ನ ಸ್ವಂತ ಮಗಳ ಹಾಗೆ ನೋಡ್ಕೋತಾರೆ. ನಾನಿರ್ತೀನಿ, 24 ಗಂಟೆ ನಿನ್ನ ಜೊತೆಗೇ ಇರ್ತೀನಿ. ನಿನ್ನ ಅಪ್ಪ ಅಮ್ಮನ್ನ ಮರ್ತೇ ಬಿಡೋಷ್ಟು ಪ್ರೀತಿ ನಾನು ನಿನಗೆ ಕೊಡ್ತೀನಿ. ಹಾಗಂತ ನೀನು ಅವ್ರನ್ನ ಮರ್ತೇ ಬಿಡು ಅಂತ ನಾನು ಹೇಳ್ತಿಲ್ಲ. ಅವ್ರನ್ನೂ ಕನ್ವಿನ್ಸ್ ಮಾಡೋಣ. ಇವತ್ತಲ್ಲ ನಾಳೆ ಸಂಜನಾಗೂ ಮದುವೆ ಆಗುತ್ತೆ, ಗಾಯಗಳೆಲ್ಲ ವಾಸಿ ಆಗುತ್ತೆ. ಆಯ್ತಾ? ನಿನ್ನ ತವರಿನ ಸಂಬಂಧನ ಸರಿಪಡಿಸೋದು ಬರೀ ನಿನ್ನ ಹೊಣೆ ಅಲ್ಲ, ಅದು ನನ್ನ ಜವಾಬ್ದಾರಿ ಕೂಡ. ಜಾಮೂನ್, ಈ ಥರ ಪಾಸಿಟಿವ್ ಆಗಿ ಯೋಚನೆ ಮಾಡು. ಐ ಲವ್ ಯು. ಐಲ್ ಬಿ ದೇರ್ ವಿತ್ ಯು ಫಾರ್ ಎವರ್. ಓಕೆ? ಥ್ಯಾಂಕ್ಸ್ ಸುದೀಪ್. ಥ್ಯಾಂಕ್ಸಾ? ಕೂತ್ಬಿಡ್ತೀನಿ ಥ್ಯಾಂಕ್ಸ್ ಅಂದರೆ. ಸರಿ ನಡಿ, ಈಗ ಬದಲಾಗಿರೋ ನನ್ನ ದೊಡ್ಡವನ ಜೊತೆ, ಬದಲಾಗಿರೋ ನಿನ್ನ ಅತ್ತೆ ಜೊತೆ ವೀರ್ಗಢಕ್ಕೆ ಹೋಗೋಣ. ನನಗಂತೂ ನಮ್ಮ ಮುಂದಿನ ಜೀವನ ಒಂದು ಹಬ್ಬದ ಹಾಗೆ ಕಾಣ್ತಿದೆ. ನಡಿ, ಲೆಟ್ಸ್ ಸೆಲೆಬ್ರೇಟ್. ನಮ್ಮ ಮದುವೆ ಆದ್ರಷ್ಟು ಬಿಟ್ರಷ್ಟು. ವಾಟ್ ದ ಹೆಲ್ ಇಸ್ ದಿಸ್ ಡ್ರಾಮಾ? ಏ ಶಿಶಿರ, ಏನ್ ಅನ್ಕೊಂಡಿದ್ಯೋ? ನಿನ್ನ ಮದುವೆ ಗಂಡ ಏನು? ಮಾವ ಅಂದ್ರ ನೀ ಸಹನನ್ ಮದುವೆ ಆಗ್ಬಿಟ್ಟೇನ? ನಿಮ್ ಮಗ ನನ್ನ ತಂಗಿನ ಮದುವೆ ಆಗೋದು ದೊಡ್ಡ ಉಪಕಾರ ಅನ್ನೋ ತರ ಮಾಡ್ತಿರಲ್ಲ. ಆ ಶಿಶಿರ ಹಾಗೆಲ್ಲ ಮಾಡ್ದ ಅಂತ ನೀವು ಫ್ರಸ್ಟ್ರೇಟ್ ಆಗಬೇಡಿ. ನೀವು ನಮಗ್ ಕೊಡೋ ಸರ್ಟಿಫಿಕೇಟ್ಗೋಸ್ಕರ ನಾವು ಸುಳ್ಳೆ ಮದುವೆ ಆಗಿದೀವಿ ಅಂತ ನಾನ್ ಬೇರೆ ಆಡಿದ್ವಿ. ನಾನ ಮುಂದೆ ನಿಂತು ನೀವಿಬ್ರು ಮದ್ವಿನ ಮತ್ತೆ ಮಾಡಿಸ್ತೀನಿ. ನೀ ನಮ್ಮ ಮನೆ ಸೊಸೆ ಆಗೋದ್ರಾಗ ನನ್ಗೆ ಯಾವ ಅಭ್ಯಂತರನೂ ಇಲ್ಲ. ನಮಗೆ ನಿಶ್ಚಿತಾರ್ಥ ಬೇಡ. ನಿಮಗೆ ಅನ್ಕಂಫರ್ಟೇಬಲ್ ಅಂತ ಫೀಲ್ ಆದರೆ ಫೈನ್, ನನಗೂ ಏನೂ ಬೇಕಾಗಿಲ್ಲ. ಇವ್ರಿಗೋಸ್ಕರ ನಾವು ಸುಳ್ಳೆ ಇವ್ರು ನಮಗ್ ಕೊಡೋ ಸರ್ಟಿಫಿಕೇಟ್ಗೋಸ್ಕರ ನಾವು ಸುಳ್ಳೆ ಮದುವೆ ಆಗಿದೀವಿ ಅಂತ ನಾನ್ ಬೇರೆ ಆಡಿದ್ವಿ. ಇಷ್ಟೆಲ್ಲ ಅನ್ನಿಸ್ಕೊಂಡ್ಮೇಲೂ ಇಲ್ಲಿ ಇರ್ಬೇಕಾ? ನಾನೇ ಕಳಿಸ್ಬಿಟ್ಟೆ, ನಾನೇ ಗೆದ್ದೆ. ಸಂಜೆ ಪುಟ್ಟ, ಅವಾಗ್ನಿಂದ ಹೀಗೆ ಕೂತ್ಕೊಂಡಿದೆಯಲ್ಲ ಮಗಳೇ, ನನಗೆ ಗೊತ್ತಿದೆ
ನಿನ್ನ ಮನಸ್ಸಿಗೆ ತುಂಬ ನೋವಾಗಿದೆ ಅಂತ. ಹಾಗಂತ ಹೊಟ್ಟೆಗೂ ತಿಂದೆ ಹಾಗೆ ಕೂತ್ಕೊಂಡ್ಬಿಟ್ರೆ, ಬಾ ಮಗಳೇ, ಸ್ವಲ್ಪ ಏನಾದರೂ ಹೊಟ್ಟೆಗೆ ತಿನ್ನು ಬಾ. ಏನಪ್ಪ ನೀನು ಈಗಲೂ ನಿನ್ನ ಬುದ್ಧಿ ಬಿಡಲ್ವೇನಪ್ಪ? ಮಾಡಿಸಿದ ಅಡುಗೆ ಎಲ್ಲ ಹಾಳಾಗಿ ಹೋಗುತ್ತೆ ಅಂತ ಸಂಕಟನಪ್ಪ? ಪುಳಿಯೋಗರೆ, ಪಾಯಸ, ಹಪ್ಪಳ, ಮಿಡಿ ಉಪ್ಪಿನಕಾಯಿ, ಕೂಟು, ಲಾಡು ಎಲ್ಲ ವೇಸ್ಟ್ ಆಗುತ್ತೆ ಅಂತ ಸಂಕಟ ಆಗ್ತಿದ್ಯಾ? ನಾನು ಬಂದು ಊಟ ಮಾಡಬೇಕಾ? ಯಾವ ಖುಷಿಗೆ? ಅಳಿಸೋಗ್ಲಿ ಬಿಡಪ್ಪ, ಅಳಿಸೋಗ್ಲಿ ಬಿಡು. ಆ ಅಡುಗೆ ನನ್ನ ಜೀವನ ಎಲ್ಲ ಎಲ್ಲ. ನೋಡು ಪುಟ್ಟ, ನಿನ್ನ ಜೀವನ ಹಳಸೋಗುವಂಥದ್ದು ಏನೂ ಆಗಿಲ್ಲಮ್ಮ, ಏನೂ ಆಗಿಲ್ಲ. ನೋಡು, ಈ ಸಹನ ಅನ್ನೋ ಒಂದು ಮುಳ್ಳು ನಮ್ಮ ಜೀವನದ ಸಂತೋಷವನ್ನ ಚುಚ್ಚಿ ಚುಚ್ಚಿ ಹಾಳು ಮಾಡ್ತಾ ಇತ್ತು. ಆದರೆ ಇವತ್ತಿಂದ ಅದು ನಮ್ಮ ಜೀವನದಲ್ಲಿ ಇಲ್ಲಮ್ಮ. ಮುಖ್ಯವಾಗಿ ನಿನ್ನ ಜೀವನದಲ್ಲಿ ಇರಲ್ಲಮ್ಮ, ಇರಲ್ಲ. ಆ ಶಿಶಿರ ಅಂದಿದ್ರೇನಂತೆ? ನೋಡು, ನೀನೇನು ಯೋಚನೆ ಮಾಡಬೇಡ. ಈ ಕೇಶವಮೂರ್ತಿ ಮನಸ್ಸು ಮಾಡಿದ್ರೆ ಬೇಕಾದ್ರೆ ಏನು ಮಾಡ್ತಿದ್ಯಪ್ಪ? ಹಿಂದಿನ ಕಾಲದಲ್ಲಿ ರಾಜರು ಮಾಡ್ತಿದ್ರಲ್ಲ ಹಾಗೆ ಹಾಗೆ ನಾನು ಸ್ವಯಂವರ ಮಾಡ್ತಿದ್ಯಾ? ಬಾ, ನೀನು ಯಾವ ದೇಶದ ಮಹಾರಾಜನೂ ಅಲ್ಲ, ಇಲ್ಲಿ ಯಾವ ಸ್ವಯಂವರನೂ ನಡೆಯಲ್ಲ. ಯಾಕಂದರೆ ನನ್ನ ಜೀವನದಲ್ಲಿ ನಾನು ಮದುವೆನೇ ಆಗಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ. ಸಂಜು ಪುಟ್ಟ, ಪ್ಲೀಸ್ ಹಾಗೆಲ್ಲ ಮಾತಾಡಬೇಡಮ್ಮ. ಹೇಳ್ತಾ ಇದ್ದೀನಲ್ಲ, ಶಿಶಿರಿಗಿಂತ ಒಳ್ಳೆ ಹುಡುಗ ನಿನಗೆ ಸಿಗ್ತಾನೆ. ನೋಡು, ಇದೆಲ್ಲ ಆಗಿದ್ದೆಲ್ಲ ಒಂದು ಕೆಟ್ಟ ಗಳಿಗೆ ಅಂತ ಮರ್ತು ಬಿಡಮ್ಮ. ಮುಂದಿನದ್ರ ಬಗ್ಗೆ ಯೋಚನೆ ಮಾಡಮ್ಮ. ಅಪ್ಪ, ನನಗೆ ನಿನ್ನ ಕ್ಯಾರೆಕ್ಟರೇ ಅರ್ಥ ಆಗ್ತಿಲ್ಲ ಅಪ್ಪ. ಒಂದೊಂದು ಸತಿ ಆ ಸಹನ ಪರ ವಹಿಸ್ಕೊಂಡು ಮಾತಾಡ್ತೀಯ, ಒಂದೊಂದು ಸತಿ ನನ್ನ ಪರ ಮಾತಾಡ್ತೀಯ. ಆ ಸಹನ ಮನೆಗೆ ಬರಲ್ಲ ಅಂತ ಗೊತ್ತಾದಾಗ ವಿಷ ಕುಡಿಯಕ್ಕೆ ಹೋಗಿದ್ದೆ. ಈಗ ನನ್ನ ನಿಶ್ಚಿತಾರ್ಥ ಮುರಿದು ಬಿದ್ರು ಏನೂ ಆಗೇ ಇಲ್ಲ ಅನ್ನೋ ಥರ ಇದೆಯಲ್ಲ. ನೀವೇನಾದರೂ ಹುಚ್ಚಿಗೆ ಚಿಡಿತೇನಪ್ಪ? ಸಂಜು ಪುಟ್ಟ, ಈ ಡಾಕ್ಟ್ರು ಇಂಜೆಕ್ಷನ್ ಕೊಡುವಾಗ ನೋವಾಗುತ್ತಲ್ಲ, ಅದಕ್ಕಿಂತ ಅವರು ಚುತ್ತಾರೇನೋ ಭಯನೇ ನಮಗೆ ಜಾಸ್ತಿ ನೋವು ಮಾಡುತ್ತಮ್ಮ. ಹಾಗೆ ಇವತ್ತಾಯ್ತಲ್ಲ, ಈ ಘಟನೆಗಳು ಎಲ್ಲಿ ಆಗ್ಬಿಡುತ್ತೋ ಅಂತ ನಾನು ತುಂಬ ಕ್ಷಣ ಕ್ಷಣಕ್ಕೂ ಭಯ ಪಡ್ತಾ ಇದ್ದೆ ಅಮ್ಮ. ಆದರೆ ಇವತ್ತು ಆಗಬಾರದೆಲ್ಲ ಆಗೋಯ್ತು, ಆಗೋಯ್ತು, ಎಲ್ಲ ಮುಗಿದೋಯ್ತು. ಹೊಸ್ತೇನಾದರೂ ಶುರುವಾಗಬೇಕಲ್ಲಮ್ಮ. ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಮ್ಮ, ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ.
ನೋಡು, ಆ ದೇವರಲ್ಲಿ ನಂಬಿಕೆ ಇಡಮ್ಮ. ಅವನೆಲ್ಲ ಒಳ್ಳೇದು ಮಾಡ್ತಾನೆ. ಹಾ, ಆಯ್ತಪ್ಪ, ಅದೇನೇನು ಸರಿ ಹೋಗಬೇಕೋ ಎಲ್ಲ ಸರಿ ಹೋಗಲಿ. ಸಂತೋಷ. ಆದರೆ ನಾನು ಮಾತ್ರ ಮದುವೆ ಆಗಲ್ಲ. ಯಾವ ಕಾರಣಕ್ಕೂ ಮದುವೆ ಆಗಲ್ಲ. ಈಗ ನನ್ನ ಜೀವನದ ಗುರಿ ಬದಲಾಗಿದೆ. ನನಗೊಂದೇ ಒಂದು ಆಸೆನಪ್ಪ, ನನಗಿಷ್ಟೊಂದು ಗಾಯಗಳನ್ನ ಮಾಡಿರೋರ್ಗೆ ನಾನು ಸ್ವಲ್ಪನಾದರೂ ಪಾಠ ಕಲಿಸ್ಬೇಕು. ಸಹನ ಜೀವನ ಹಾಳಾಗಬೇಕು. ಅವತ್ತೇ ಹೇಳಿದ್ನಲ್ಲ, ಅದಾಗದೆ ಅವಳ ಜೀವನ ಹಾಳಾಗದೆ ಹೋದರೆ ನಾನು ಹಾಳು ಮಾಡ್ತೀನಿ. ಸಂಜು ಪುಟ್ಟ, ಒಂದು ಮಾತು ಹೇಳ್ತೀನಿ ಕೇಳಮ್ಮ. ನೀನು ನಿನ್ನ ಜೀವನದ ಬಗ್ಗೆ, ನಿನ್ನ ಕನಸುಗಳ ಬಗ್ಗೆ ಯೋಚನೆ ಮಾಡಮ್ಮ. ನೋಡು, ಕೊಚ್ಚೆ ಕಲ್ಲು ಹಾಕಿದ್ರೆ ಹಾಳಾಗೋದು ನಮ್ಮ ಬಟ್ಟೆನ. ಬೇಡಮ್ಮ, ಬೇಡ. ಆ ಹಾಳ ಸಹನ ಬಗ್ಗೆ ಯೋಚನೆ ಮಾಡೋದು ಬಿಟ್ಬಿಡಮ್ಮ. ನಿನ್ನ ಜೀವನ ಚೆನ್ನಾಗಿರ್ಬೇಕು ಅಷ್ಟೇ. ನಾನು ನನ್ನ ಭವಿಷ್ಯದ ಬಗ್ಗೆನೇ ಯೋಚನೆ ಮಾಡ್ತಿರೋದು. ನನ್ನ ಆಸೆ, ನನ್ನ ಕನಸು ಸಹನ ಜೀವನನ ಹಾಳು ಮಾಡೋದು. ಕೊಚ್ಚೆಗೆ ಕಲ್ಲು ಎಸೆದ್ರೆ ಬಟ್ಟೆ ಗಲೀಜಾಗುತ್ತೆ ಅನ್ನೋ ಪರಿಜ್ಞಾನ ಅವಳಿಗಿರಬೇಕಾಗಿತ್ತು. ಬಿಡಲ್ಲಪ್ಪ, ಬಿಡಲ್ಲ. ನನ್ನ ಭವಿಷ್ಯ ಚೆನ್ನಾಗಿರಬೇಕು ಅಂದರೆ ಸಹನ ಭವಿಷ್ಯ ಕೆಟ್ಟದಾಗಿರಬೇಕು. ನೀನು ಹೋಗಿ ಊಟ ಮಾಡಪ್ಪ, ನನ್ನ ತಂಟೆಗೆ ಬರಬೇಡ. ಅಂಕಲ್, ದರ್ಶನ್, ಪಾಪ ಕೂತ್ಕೋ. ಏನಾಯ್ತು ಅಂಕಲ್? ಇವತ್ತು ಸಂಜೆನ ಎಂಗೇಜ್ಮೆಂಟ್ ಅಲ್ವಾ? ನೆನ್ನೆ ನೀವು ಫೋನ್ ಮಾಡಿದ್ರಿ,
ನಾನು ಬೆಳಗ್ಗೆನೆ ಬಂದು ನನ್ನ ಕೈಲಾದ ಕೆಲಸ ಮಾಡ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೆ. ಬರೋಕ್ಕಾಗಿಲ್ಲ ಅಂಕಲ್. ಅಂಕಲ್, ನಿಶ್ಚಿತಾರ್ಥ ಸಾಯಂಕಾಲನ ಏನಾದರೂ ಕೆಲಸ ಇದ್ರೆ ಹೇಳಿ, ಮಾಡ್ಕೊಡ್ತೀನಿ. ಇಲ್ಲಪ್ಪ, ನಿಶ್ಚಿತಾರ್ಥ ಕ್ಯಾನ್ಸಲ್ ಆಗೋಯ್ತು. ವಾಟ್? ಏನಂದ್ರೆ ಅಂಕಲ್? ನಿಶ್ಚಿತಾರ್ಥ ಕ್ಯಾನ್ಸಲ್ ಆಗೋಯ್ತಾ? ಅಂದ್ರೆ ಎಲ್ಲ ಮಾಡಿದ್ದು ಅಸಹನ. ಹಾಳು, ಎಲ್ಲ ಹಾಳು ಮಾಡಿಬಿಟ್ಲು. ಹೋಗ್ಲಿ ಬಿಡು. ಏನಾಯ್ತು ಅಂಕಲ್? ನಿನಗೆ ಗೊತ್ತಲ್ಲಪ್ಪ, ಸಂಜನಾ ಶಿಷ್ಯರನ್ನೇ ಮದುವೆ ಆಗ್ತೀನಿ ಅಂತ ಹಠ ಹಿಡ್ತಿತ್ತು. ಅಂತೂ ನಿಶ್ಚಿತಾರ್ಥವರೆಗೂ ಹೇಗೋ ಬಂತು. ಅಷ್ಟರಲ್ಲಿ ರುದ್ರಾಣಿ ಅಂತೆ ಆ ಸುದೀಪನ ದೊಡ್ಡವ ಬಂದರು. ಮಾತಿ ಮಾತು ಬೆಳೀತು. ಆ ಶಿಷ್ಯನ ತಂದೆ ತಾಯಿ ಮೊದಲೇ ತುಂಬ ಸೂಕ್ಷ್ಮದವರು. ಹೊರಟೆ ಹೋಗ್ಬಿಟ್ರು. ಬಿಡಿ ಅಂಕಲ್, ಸಂಜನಾಗೆ ಶಿಶಿರ್ಗಿಂತ ಒಳ್ಳೆ ಹುಡುಗ ಸಿಗ್ತಾನೆ, ಎಲ್ಲ ಸರಿ ಹೋಗುತ್ತೆ. ಆದರೆ ಸಂಜನಾ ಈಗ ತಾನು ಮದುವೆನೇ ಆಗಲ್ಲ ಅಂತ ಗೊತ್ತಿದ್ದಾಳೆ. ಅಯ್ಯೋ ದೇವ್ರೆ. ಅಂಕಲ್, ಸಂಜನಾ ಹತ್ರನ ಮಾತಾಡ್ಲಾ? ಬೇಡಪ್ಪ, ಥ್ಯಾಂಕ್ಸ್. ಅವಳೀಗ ಯಾರ ಮಾತನ್ನು ಕೇಳೋ ಪರಿಸ್ಥಿತಿನಲ್ಲಿಲ್ಲ. ಅವಳ ಕೋಪ ಕಡಿಮೆ ಆದಮೇಲೆ ನಾನೇ ಅವಳ ಹತ್ರ ಮಾತಾಡ್ತೀನಿ. ಸರಿ ಅಂಕಲ್. ಅಂಕಲ್, ಆಂಟಿಯಲ್ಲಿ ಕಾಣಿಸ್ತಾ ಇಲ್ಲ. ಅವಳು ದೇವಸ್ಥಾನಕ್ಕೆ ಹೋಗಿದ್ದಾಳಪ್ಪ. ಆ ದೇವರೊಂದು ದಾರಿ ತೋರಿಸೋ ತನಕ ನಾನು ಅಲ್ಲೇ ಇರ್ತೀನಿ ಅಂದ್ಕೊಂಡು ಹೋಗಿದ್ದಾಳೆ. ಅಂಕಲ್, ಅದು ನಿಮಗೇನು ಅಭ್ಯಂತರ ಇಲ್ಲ ಅಂದರೆ ಒಂದು ಮಾತು ಹೇಳ. ಸಂಜನನ್ನ ನಾನು ಮದುವೆ ಆಗ್ತೀನಿ. ಏನಂದೆಪ್ಪ? ಹೌದು, ಅದೇನೇ ಆಗಿರಲಿ, ಸಂಜನಾ ಅಂತ ಒಳ್ಳೆ ಹುಡುಗಿನ ನನ್ನ ಬಾಳ ಸಂಗಾತಿಯಾಗಿ ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿರಬೇಕು ಅಂಕಲ್. ಆ ಶಿಶಿರ ಅಂತ ಚಾನ್ಸ್ನ ಮಿಸ್ ಮಾಡ್ಕೊಂಬಿಟ್ಟ. ನನಗೆ ಬೇಜಾರಾಗ್ತಿರೋದು ಅವನ ಬಗ್ಗೆನೇ. ನಿಮ್ಮಂಥ ಒಳ್ಳೆ ಮಾವನಿಗೆ ಅಳಿನಾಗೋದು, ನಿಮ್ಮ ಮನೆ ಸಂಬಂಧ ಬೆಳೆಸೋದು ನನ್ನ ಪಾಲಿನ ಪುಣ್ಯ ಅನ್ಕೋತೀನಿ ಅಂಕಲ್. ನೀವು ಒಪ್ಪೋದಾದರೆ ನಾನು ಸಂಜೆ ನನ್ನ ಮದುವೆ ಆಗ್ತೀನಿ.